ನನಗೆ ಈ ನಾಡ ಇಷ್ಟ. ನಾನು ಬಪ್ಪ ನಾನು ಹೋಗ್ಪ ನಿಮ್ಮನ್ನೆಲ್ಲ ಒಂದು ಗೌಪ್ಯವಾದ ಜಾಗ ಕರ್ಕೊಂಡು ಹೋಗ್ತಾನೆ. ಗುಡ್ ಮಾರ್ನಿಂಗ್ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಮೈ ಚಾನಲ್ ಆಪ್ತನಂಜಪ್ಪ ಅಂಡ್ ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಾವು ಹೋಗ್ತಾ ಇರೋದು ಚಿಕ್ಕಮಂಗ್ಳೂರ್. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಇನ್ನೊಂದು 2 ಬ್ಯಾಗು, ಒಂದ್ರಲ್ಲಿ ಗ್ಯಾಜೆಟ್ಸ್ ಗಳಿದಾವೆ, ಲೈಕ್ ಶೂಟ್ ಮಾಡೋದಕ್ಕೆ ಟ್ರೈಪಾಡ್ ಅದು ಇದೆಲ್ಲ. ಇದರಲ್ಲಿ ನಂದು ಬಟ್ಟೆ ಮತ್ತೆ ಮಾಮೂಲಿ ಎಲ್ಲ ಐಟಮ್. ಈಗ ತಮ್ಮ ಬಿಟ್ಕೊಡ್ತೀನಿ ಅಂತ ಹೇಳ್ದ. ನನಗೆ ಈ ನಾಡ ಇಷ್ಟ. ನಾನು ಬಪ್ಪ ನಾನು ಹೋಗ್ಪ ಅದು ನಿಂಗಡ ತಪ್ಪು. ಏನೋ ಗೊತ್ತ, ನಿಂಗಡ ನಾಡ್ದು ನೀನ್ ಉಳಿಯ ಅದು ನಿಂಗಡ ತಪ್ಪು. ಅಚ್ಚಿಗೆ ನಾಕೊಂದು ಗೊತ್ತಿಲ್ಲ, ನಾಡ ಇಷ್ಟ. ನಾನು ಹಿಂತೆ ಮಹಂಚೆ ಮಾಡಿ ಗೈಸ್, ನಮ್ ಜೊತೆ ಯಾಕೆ ಗೊತ್ತಾ ಟ್ರಿಪ್ಗೆ ಇರೋದು ಇವ್ರನ್ನ ಗೊತ್ತಾ ನಿಮ್ಗೆ? ಇವ್ರು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನಾನಂತೂ ಯಾರು ಅಂತ ಹೇಳಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಓಕೆನಾ? ದೊಡ್ಡ ಮಂದಿ, ನಮ್ಮೂರಿನ ಹುಡುಗ, ದೊಡ್ಡ ಮಂದಿ ಅವ್ರ ಹೆಸರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಗೈಸ್, ಇವತ್ತು ಓವರ್ ಆಲ್ ಆಗಿ ಪ್ಲಾನ್ ಏನು ಅಂದ್ಬಿಟ್ಟು ಜಗನ್ ಅವ್ರನ್ನ ಕೇಳೋಣ, ಆಯ್ತಾ? ಎಲ್ಲಿಗೆ ಹೊರಟಿರೋದು ನಾವು? ನಿಮ್ಮನ್ನೆಲ್ಲ ಒಂದು ಗೌಪ್ಯವಾದ ಜಾಗ ಕರ್ಕೊಂಡು ಹೋಗ್ತಾನೆ. ಇವಾಗ ನಾವು ಇಲ್ಲಿಂದ ಹೊರಟಿರೋದು 9:15 ಬರ್ಬೇಕಾದವರು 9:45 ಬರ್ತಾರ. ಸಖತ್ ಟೈಮ್ ಸೆನ್ಸ್ ಇವ್ರಿಗಂತೂ. ಗೈಸ್, ಇಲ್ಲೇನೋ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಕಂಟೈನರ್ ಅಲ್ಲ, ಏನಾಗಿ ಸರ್ ಇದು? ಡ್ರೈವರ್ಗೆ ಏನಾಗಿದ್ಯಾ? ಏನಾಗಿಲ್ಲ. ನಿದ್ದೆ ಮಂಕಲ್ ಗಾಡಿ ತಗೊಂಡ್ಬಂದು ಓಡಿಸಿದ್ರೆ ಇದೇ ಕಷ್ಟಪ್ಪ. ಅವರು ಪ್ರಾಬ್ಲಮ್ ಮಾಡೋದಲ್ದೇನೆ ಬೇರೆಯವ್ರಿಗೂ ಪ್ರಾಬ್ಲಮ್ ಅಲ್ವಾ? ಗೈಸ್, ಯಾವಾಗ್ಲೂ ಹೈವೇಸ್ ಅಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಸೇಫ್ ಆಗಿ ಓಡಿಸಿ ನೋಡಿ. ಈ ಸಿಚುವೇಶನ್ ಮಾಡಬೇಡಿ ನೀವು ಯಾವತ್ತು. ಗೈಸ್, ನೀವು ನೋಡ್ತಾ ಇರೋದು ಯಾವ್ದು ಗೊತ್ತಾ? ಕ್ಯಾಪ್ಟನ್ ಭೀಮನ್ ಜೊತೆ ಗಲಾಟೆ ಮಾಡ್ತಲ್ಲ, ಫೈಟ್ ಮಾಡ್ತಲ್ಲ, ಆ ಕ್ಯಾಪ್ ಪೋಪದಾ ಹೊರಡೋಣ ಬಾ. ಇನ್ನೆಂತ ಲೇಟ್ ಆಚಲ್ಲ, ಇಲ್ಲೇ ನಿಂತ ನೋಡಿ ತುಂಬಾ ನೇರ ಆಯ್ತು ಪೋಪ. ಗೈಸ್, ನಾವು ಇಲ್ಲಿಂದ ಬೇಲೂರು ಹಳೆಬೀಡು ಟೆಂಪಲ್ ಹೋಗ್ತಾ ಇದ್ವಿ. ಫಸ್ಟ್ ಬೇಲೂರ್ಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಹಳೆಬೀಡು ಟೆಂಪಲ್ಗೆ ಹೋಗ್ತಾ ಇದ್ವಿ. ಗೈಸ್, ಇದು ದೇವ್ರ ಮನೆ ವ್ಯೂ ಪಾಯಿಂಟ್ ಅಂದ್ಬಿಟ್ಟು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ, ನೀವು ಒಂದ್ಸತಿ ವಿಸಿಟ್ ಮಾಡಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಗೈಸ್, ನೀವಿಲ್ಲಿ ನೋಡ್ತಾ ಇರೋದು ಬೇಲೂರು ಚೆನ್ನಕೇಶ್ವರ ಟೆಂಪಲ್. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. 1000 ವರ್ಷ ಹಿಂದೆ ಯಾವ ತರ ಇದನ್ನ ಕಾರ್ವ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿದ್ರೇನೆ ತಲೆ ಕೆಟ್ಟೋಗುತ್ತೆ. ಏನ್ ಕಾರ್ವಿಂಗ್ ಗುರು ಇದು. ಗೈಸ್, ನಾನು ಆಕ್ಚುಲಿ ಇಲ್ಲಿ ಬೇಲೂರು ಟೆಂಪಲ್ ಹತ್ರ ಬಂದಿದ್ದಾಗ ಒಂದಿಷ್ಟು ಹುಡುಗರು ಸಿಕ್ಕಿದ್ರು. ತುಂಬಾ ಸಪೋರ್ಟಿವ್ ಅಂದ್ರೆ ತುಂಬಾ ಸಪೋರ್ಟಿವ್. ನಿಜವಾಗ್ಲೂ ಅವ್ರ ಬಾಯಿಂದಾನೆ ಕೇಳೋಣ, ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ಥ್ಯಾಂಕ್ ಯು, ಫಾಲೋ ಮಾಡಿ ಮರಿಬೇಡಿ. ಓಕೆ, ಬೈ ಬಾಯ್. Sir, where are you from? I'm Paolo from Italy, and this is my first time in India, and it's an astonishing country due to the history and people. We like most the people that are friendly, and also the architecture that is very detailed and very sophisticated. That's why we will return next time. We don't know why exactly, but for sure we will return. Okay, what is your take on the structures and the architectures which are built in this place particularly? It's totally different from Italy. That's why we are so astonished, because we have a lot of architecture of history in Italy, but it's quite different, and the history is quite interesting. What is very astonishing for us is the details. The details so sophisticated. It's not like other art that are too raw. These are so sophisticated, detailed, all the detail about eyes and so on are beautiful. Okay, what do you think? Is this made by hand, or do you think they have used any kind of machinery, like maybe I guess any kind of futuristic technology to carve these structures? No, I guess is all handmade by artists. They can be called artists. It's not just builder, but is a mix between a builder, engineer mixed with art, with artists. That's Okay. why. Do you think that today's generation people can create something like this? With this the latest technology what they have? Yes, I work in the technology, so Okay. I can
I'm sure that the technology can help to teach people in a short way. Is a good Lesser time frame, they can build a structure like yes, this. to become professional doing like this, because the technology can boost a lot of improvement and understanding And the how- precision as well, the right? precision, yes, this is the right this is the right word, precision. Thank you so much. Thank you. ಗೈಸ್ ನಾವು ಕಡೆಗೂ ಬಂದು ಹಳೆಬೀಡು ತಲುಪಾಯ್ತು. ಬೇಲೂರು ತುಂಬ ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ ಇದೆ ಆಯ್ತಾ. ಹಳೆಬೀಡಲ್ಲಿ ಅಷ್ಟು ದೊಡ್ಡದೇನಿಲ್ಲ, ಬಟ್ ಬೇಲೂರು ಆ್ಯಕ್ಚುಲಿ ಟೆಂಪಲ್ ಕಂಪ್ಲೀಟ್ ಆಗಿದೆ, ಅದರಿಂದ ಅಲ್ಲಿ ಸಂಬಾಲ ಹಾಕಿದ್ದಾರೆ. ಬಟ್ ಹಳೆಬೀಡು ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗದೆ ಇರೋದ್ರಿಂದ ಅಲ್ಲಿ ಕಂಬ ಹಾಕಿಲ್ಲ ಅವರು. ಆದರೆ ಕಾರ್ವಿಂಗ್ ವಿಷಯಕ್ಕೆ ಬಂದರೆ, ಕಾರ್ವಿಂಗ್ ಮತ್ತು ಡೀಟೇಲ್ಸ್ಗಳು ಯಾವ ರೇಂಜಿಗೆ ಇದೆ ಅಂತ ಅಂದರೆ, ಅದು ಈಗ ಕಾಲದಲ್ಲಿ ಯಾರ ಕೈಲೂ ಆ ಥರ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಎಲ್ಲ ವಿಡಿಯೋ ಹತ್ರ ಫ್ರೇಮಲ್ಲಿ ನೀನು ನೋಡಿ, ಅಲ್ಲೊಂದು ನಂದಿ ಉಂಟು ಸಕ್ಕತ್ತಿದೆ. ಸೊ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾವಂತೂ ಮನೆಗೆ ಹೋಗ್ತಾ ಇದ್ವಿ, ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು, ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದೆ. ಸೊ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಟಿಲ್ ದೆನ್ ಕೀಪ್ ಲವಿಂಗ್, ಬೈ ಬಾಯ್.